ಅಯೋಧ್ಯೆಗೆ ಬಂದಾಗ ರಾಮ ಮಂದಿರ ಉದ್ಘಾಟನೆಯ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋ ಹೊತ್ತಲ್ಲಿ ರಾಮನ ಬಗ್ಗೆ ಮಾತಾಡ್ತಾ ಇದ್ದೀವಿ, ರಾಮನ ಆದರ್ಶದ ಬಗ್ಗೆ ಮಾತಾಡ್ತಾ ಇದ್ದೀವಿ, ರಾಮರಾಜ್ಯ ಆಗಬೇಕು ಅಂತ ನಾವೆಲ್ಲ ಬಯಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರಾಮನ ಬಗ್ಗೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮಗೆಲ್ಲ ನೆನಪಾಗೋದು ಲಕ್ಷ್ಮಣ, ರಾಮನ ಸಹೋದರ ಲಕ್ಷ್ಮಣ. ಕಾರಣ ಲಕ್ಷ್ಮಣ ರಾಮನ ಮಾರ್ಗದರ್ಶನದಲ್ಲೇ ಹೋಗ್ತಾ ಇದ್ದ, ಆತನ ಆದರ್ಶಗಳನ್ನ ಅಳವಡಿಕೆ ಮಾಡ್ಕೊಳ್ತಿದ್ದ, ಆತನ ನೋಡಿ ಬೆಳೆದಾತ ಲಕ್ಷ್ಮಣ. ನಾವಿರುವಂತಹ ಜಾಗಕ್ಕೂ ಲಕ್ಷ್ಮಣನಿಗೂ ಅವಿನಾಭಾವ ಸಂಬಂಧ ಇದೆ. ಲಕ್ಷ್ಮಣ ಅಂದ್ರೆ ಶೇಷನಾಗನ ಅವತಾರ ಅಂತ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಈ ಸ್ಥಳದ ಮಹತ್ವ ಜೊತೆಗೆ ನಾವಿರುವಂತಹ ಜಾಗದ ಬಗ್ಗೆ ಒಂದಷ್ಟು ವಿಶೇಷತೆಗಳನ್ನ ವಿವರಿಸ್ತಾ ಹೋಗ್ತಾರೆ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆಯವರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಜಾಗದ ಬಗ್ಗೆ, ಲಕ್ಷ್ಮಣಿಗೂ ಮತ್ತು ಈ ಜಾಗಕ್ಕೂ ಇರುವ ಸಂಬಂಧದ ಬಗ್ಗೆ ವಿವರಣೆ ಕೊಡೋದಾದ್ರೆ ವೀಕ್ಷಕರಿಗೆ. ಈ ಜಾಗವನ್ನ ಲಕ್ಷ್ಮಣ ಮಂದಿರ ಜಾಗ ಅಂತ ಕರೀತಾರೆ. ಇದು ಸರಯೂ ತಟದಲ್ಲೇ ಇದೆ. ಇಲ್ಲಿಂದ ಎದುರುಗಡೆನೆ ಸರಯೂ ಕಾಣುತ್ತೆ. ರಾಮನ ಅಂತ್ಯ ಇದೆಯಲ್ಲ, ರಾಮನ ಅಂತ್ಯ ಅಂತ ಕೇಳೋದೇ ಬಹಳ ವಿಚಿತ್ರವಾಗಿರುವಂಥ ಸಂಗತಿ. ರಾಮ ಪರಿನಿರ್ವಾಣ ಅಂತ ನಾವು ಕರಿಬಹುದು. ರಾಮ ಈ ದೇಹ ತ್ಯಾಗ ಮಾಡಿದ್ದು, ಈ ಭೂಮಿಯನ್ನು ಬಿಟ್ಟು ಹೋಗಿದ್ದು, ಅದು ತುಂಬ ವಿಶಿಷ್ಟವಾಗಿರುವಂಥ ಸಂಗತಿ. ದೇವತೆಗಳಿಗೆ ಕೊನೆ ಕ್ಷಣದಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ. ರಾಮ 1000 ವರ್ಷಗಳ ಕಾಲ ಅಯೋಧ್ಯೆಯನ್ನು ಆಳ್ಕೊಂಡು ಹಾಯಾಗಿ ಇದ್ದುಬಿಟ್ಟಿದ್ದಾನೆ, ನಮ್ಮ ವೈಕುಂಠ ಖಾಲಿಯಾಗಿದೆ, ಅವನು ವಾಪಸ್ ಕರೆಸ್ಕೋಬೇಕು ವಿಷ್ಣುವನ್ನ ಅಂತ ಹೇಳಿ ಅವರೆಲ್ಲರೂ ಒಂದು ಕಾನ್ಸ್ಪಿರಸಿ ಪ್ಲಾನ್ ಮಾಡ್ತಾರೆ. ಮಾಡಿ ಕರ್ಕೊಂಡು ಹೋಗಬೇಕು ಅಂತಂದಾಗ ಅದರ ಪೂರ್ವಭಾವಿ ಘಟನೆಯಾಗಿ ರಾಮ ಲಕ್ಷ್ಮಣನನ್ನು ತ್ಯಾಗ ಮಾಡ್ತಾನೆ. ಲಕ್ಷ್ಮಣನ ದೂರ ಹೋಗು, ನೀನು ಇನ್ಮುಂದೆ ನನ್ನ ಜೊತೆ ಇರಬೇಡ ಅಂತ ಹೇಳಿ ಬೈದು ಕಳಿಸ್ಬಿಡ್ತಾನೆ ರಾಮ ಲಕ್ಷ್ಮಣನನ್ನು. ಅನಿವಾರ್ಯ ಆಗಿರುತ್ತೆ ಅದು. ಕಳಿಸಿದಾಗ ಲಕ್ಷ್ಮಣನ ಬಹಳ ದುಃಖದಿಂದ, ಅಣ್ಣನಿಂದ ವಿಯೋಗಕ್ಕೊಳಗಾದಂಥ ಲಕ್ಷ್ಮಣ ಇಲ್ಲಿಗೆ ಬಂದು ಜಲಸಮಾಧಿ ಆಗ್ತಾನೆ. ಈ ಜಲಸಮಾಧಿ ಆಗಿರುವಂಥ ಜಾಗ ಇದು. ಈ ಸರಯೂ ನದಿ ಇದೇ ಜಾಗದಲ್ಲಿ ಜಲಸಮಾಧಿ ಆಗ್ತಾನೆ. ಅಂದರೆ ವಿಷ್ಣುವಿನ ಆ ಶೇಷನಾಗ ಇವೆರಡನ್ನೂ ನಾವು ಯೋಚನೆ ಮಾಡುವಾಗ ಇಲ್ಲಿ ಜಲಸಮಾಧಿ ಆಗಿರುವಂಥ ಈ ಲಕ್ಷ್ಮಣನನ್ನು ಮುಂದಿನ ದಿನಗಳಲ್ಲಿ ಏನು ಕಲ್ಲಿನ ರೂಪ ಪಡ್ಕೊಂಡಿರ್ತಾನೋ, ಪಾಷಾಣ ಸ್ವರೂಪ ಅಂತ ಕರೀತಾರಲ್ಲ, ಅದೇ ಕಲ್ಲಿನ ರೂಪದಲ್ಲಿ ಅಲ್ಲಿರ್ತಾನೆ. ಅದನ್ನು ವಿಕ್ರಮಾದಿತ್ಯ ರಾಜ, ಉಜ್ಜಯಿನಿಯ ವಿಕ್ರಮಾದಿತ್ಯ ಇಲ್ಲಿಗೆ ತಂದು ಈ ಮಂದಿರದಲ್ಲಿ ಪ್ರತಿಷ್ಠಾಪಿಸ್ತಾನೆ. ಹೀಗಾಗಿ ಇದು ಲಕ್ಷ್ಮಣ ಮಂದಿರ ಬಹಳ ವಿಶಿಷ್ಟವಾಗಿರುವಂಥದ್ದು. ಒಂದೇ ಮಾತಿನಲ್ಲಿ ಹೇಳ್ಬೋದು ಅಂತಂದರೆ, ಇಡೀ ಜಗತ್ತಿನಲ್ಲಿ ಲಕ್ಷ್ಮಣನೊಬ್ಬನೇ ಇರುವಂಥ ಏಕೈಕ ಮಂದಿರ ಇಲ್ಲಿದೆ. ಬಹುತೇಕರು ಇಲ್ಲಿಗೆ ಬರಲ್ಲ, ರಾಮನನ್ನು ನೋಡ್ತಾರೆ ಹೋಗ್ತಾರೆ. ಆದರೆ ಲಕ್ಷ್ಮಣನ ದೇಹತ್ಯಾಗವಾದ ನಂತರ ಲಕ್ಷ್ಮಣನ ಏಕೈಕ ವಿಗ್ರಹ ಇರುವಂಥ ದೇವಸ್ಥಾನ ಇದು. ನಾವು ಬ್ರಹ್ಮನ ಒಂದೇ ದೇವಸ್ಥಾನವನ್ನು ನಾವು ಒಂದು ಕಡೆ ನೋಡ್ತೀವಿ, ಹಾಗೆ ನೋಡೋ ರೀತಿಯಲ್ಲಿ ಇಲ್ಲಿ ಲಕ್ಷ್ಮಣನ ಏಕೈಕ ದೇವಸ್ಥಾನ ಇದು ಅಂತ ಅನ್ಸತ್ತೆ. ಸರಿಗ ಲಕ್ಷ್ಮಣ ಮತ್ತು ರಾಮ ಇಬ್ಬರ ಸಂಬಂಧದ ಬಗ್ಗೆ ಮಾತನಾಡಬೇಕು ಅಂತ ಅನ್ಸುತ್ತೆ. ಮಂದಿರ ತೋರ್ಸೋಕ್ಕೂ ಮುನ್ನ ಕೆಲವೇ ಕ್ಷಣಗಳಲ್ಲಿ ಆ ಮಂದಿರವನ್ನ ತೋರಿಸ್ತೀವಿ, ಲಕ್ಷ್ಮಣನ ದರ್ಶನ ಕೂಡ ಮಾಡಿಸ್ತೀವಿ. ಸರ್ ಹೇಳ್ದಂಗೆ ಜಗತ್ತಿನಾದ್ಯಂತ ನೀವು ಎಲ್ಲೇ ನೋಡಿದ್ರು ಕೂಡ ಇರೋದು ಲಕ್ಷ್ಮಣ ದೇವಸ್ಥಾನ ಇದು ಒಂದೇ. ಅಯೋಧ್ಯೆಗೆ ಬಂದಾಗ ರಾಮ ಮಂದಿರ ನೋಡಿದ ತಕ್ಷಣ ನೀವು ಲಕ್ಷ್ಮಣ ಮಂದಿರವನ್ನ ಕೂಡ ನೋಡೇ ಹೋಗ್ಬೇಕಾಗತ್ತೆ. ಆದ್ರೆ ರಾಮ ಲಕ್ಷ್ಮಣರ ಆ ಸಂಬಂಧ, ಆ ಬಾಂಧವ್ಯ ಹೇಗಿತ್ತು ಅನ್ನೋದನ್ನ ವಿವರಣೆ ಕೊಡೋದಾದ್ರೆ ಸರ್. ರಾಮ ಮತ್ತು ಲಕ್ಷ್ಮಣರ ಇಬ್ಬರ ಬಾಂಧವ್ಯ ಬಹಳ ವಿಶಿಷ್ಟವಾಗಿರುವಂಥದ್ದು. ಒಬ್ಬ ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ, ಈ ರಾಮನನ್ನ ತೊಟ್ಟಿಲಲ್ಲಿ ಪುಟ್ಟ ಮಕ್ಕಳು 4, ರಾಮ ಲಕ್ಷ್ಮಣ ಭರತ ಶತ್ರುಘ್ನ, ತೊಟ್ಟಿಲಲ್ಲಿ ಮಲಗಿಸಿದ್ರೆ ರಾಮ ನಿದ್ದೆ ಹೋಗ್ತಿದ್ದಂತೆ, ಭರತ ಶತ್ರುಘ್ನರು ತಮ್ಮ ಪಾಡಿಗೆ ಮಲಗಿಬಿಡ್ತಿದ್ರಂತೆ. ತನ್ನ ತೊಟ್ಟಿಲಲ್ಲಿ ಲಕ್ಷ್ಮಣ ಯಾವತ್ತೂ ಮಲಗ್ತಿರ್ಲವಂತೆ, ಅಳತಾನೆ ಇರ್ತಿದ್ದಂತೆ. ಯಾಕೆ ಅಳ್ತಿದ್ದಾನೆ ಅಂತ ಗೊತ್ತಾಗದೆ ಕೊನೆಗೆ ಅವರು ರಾಮನ ಪದತಲದಲ್ಲಿ ಬಂದು ಮಲಗಿಸಿದ್ರೆ ಲಕ್ಷ್ಮಣ ಹಾಯಾಗಿ ನಿದ್ದೆ ಹೋಗ್ತಿದ್ದ ಅಂತ. ನಾವು ವಾಲ್ಮೀಕಿ ರಾಮಾಯಣವನ್ನು ನೋಡಿದರೂ ಕೂಡ, ತುಳಸಿದಾಸರ ರಾಮಚರಿತ ಮಾನಸನ್ನು ನೋಡಿದರೂ ಕೂಡ ಲಕ್ಷ್ಮಣನ ಕುರಿತಂತೆ ಅಪಾರವಾಗಿರುವಂಥ ವರ್ಣನೆ ಇದೆ. ರಾಮನ ನೆರಳಾಗಿ ಲಕ್ಷ್ಮಣ ಇದ್ದವನು ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರುವಂಥ ಸಂಗತಿ. ಕಾಡಿಗೆ ರಾಮ ಹೋಗ್ತಾನೆ ಅಂತ ಗೊತ್ತಾದಾಗ ಲಕ್ಷ್ಮಣ ತಾನು ಜೊತೆಲಿ ನಿಂತು ಬಿಡ್ತಾನೆ. ಎಲ್ಲಿವರೆಗೂ ಗೊತ್ತೇನು, ಕಾಡಿಗೆ ತಂದೆ ಕಳಿಸಿದ್ದಾರೆ ಅಂತ ಗೊತ್ತಾದಾಗ ಲಕ್ಷ್ಮಣ ಆಕ್ರೋಶಭರಿತನಾಗಿ, ನೀನು ಒಂದು ಮಾತು ಹೇಳು, ತನ್ನ ಚಿಕ್ಕಮ್ಮನ ಮಾತನ್ನ ಕೇಳಿ ನಮ್ಮನ್ನು ಕಾಡಿಗೆ ಕಳಿಸ್ತಾ ಇರುವಂತ ನನ್ನ ತಂದೆಯನ್ನು ಕೊಂದು ಬರ್ತೀನಿ ಅಂತ ಹೇಳ್ತಾನೆ ಲಕ್ಷ್ಮಣ. ಅಂದರೆ ರಾಮನಿಗಾಗಿ ಅಷ್ಟೊಂದು ಪ್ರೀತಿ ಅವನದ್ದು. ಕಾಡಲ್ಲೂ ಅಷ್ಟೇ ರಾಮನ ಮಾತನ್ನು ಮೀರಿದವನಲ್ಲ. ಚಿತ್ರಕೂಟದ ಭಾಗದಲ್ಲಿ ಪ್ರಾಬಬ್ಲಿ ಕಾಡಿಗೆ ಬಂದಿರ್ತಾರೆ ಅವರು. ಬಂದಾಗ ರಾಮ ಹೇಳ್ತಾನೆ, ಲಕ್ಷ್ಮಣ ಇಲ್ಲಿ ಯಾವ ಜಾಗ ಚೆನ್ನಾಗಿರುತ್ತೋ ನೋಡು, ಒಂದು ಕುಟೀರ ಕಟ್ಟು ಅಂತ ಹೇಳ್ತಾನೆ. ಹಂಗೆ ಹೇಳಿದ ತಕ್ಷಣ ಲಕ್ಷ್ಮಣ ಹೇಳ್ತಾನೆ, ನೀನು ಇರುವಾಗ ನಾನು ಸ್ವತಂತ್ರವಾಗಿ ಯಾವ ಕೆಲಸ ಮಾಡಿದ್ದಿಲ್ಲ ಅಣ್ಣ, ನೀನು ಬರೀ ಜಾಗ ತೋರಿಸು, ಉಳಿದಿದ್ದು ನಾನು ಮಾಡ್ತೀನಿ ಅಂತ. ಏನು ಅವನ ಅಣ್ಣನ ಮೇಲಿನ ಗೌರವ ಇದೆಯಲ್ಲ, ಅದು ಅಪ್ರತಿಮವಾಗಿರುವಂಥದ್ದು. ರಾಮ ಇಂಥ ಜಾಗ ಅಂತ ತೋರಿಸಿದ ನಂತರ ಲಕ್ಷ್ಮಣ ಅದಕ್ಕೊಂದು ಕುಟೀರ ಕಟ್ತಾನೆ. ಆ ಕುಟೀರವನ್ನು ನೋಡಿ ರಾಮ ಹೇಳೋದನ್ನು ಕೇಳಬೇಕು, ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ,
ನೀನು ಎಷ್ಟು ಚೆನ್ನಾಗಿ ಕುಟೀರ ಕಟ್ಟಿದ್ಯಾ ಅಂತಂದರೆ ನನ್ನ ಮನಸ್ಸನ್ನು ಅರಿತುಕೊಂಡಿರುವಂಥ ನಿನ್ನ ಬಗ್ಗೆ ನಾನು ಇನ್ನೇನು ಹೇಳಲಿ, ನಾನು ಒಂದೇ ಮಾತನ್ನು ಹೇಳ್ಬೋದು ಅಂತಂದರೆ ಮಹಾತಾಯಿ ಮಾತ್ರ ಇಂಥ ಪುತ್ರನನ್ನು ಹೆರಬಹುದು. ಹೀಗಾಗಿ ನಾನು ಸುಮಿತ್ರಾ ತಾಯಿಗೆ ನಮಸ್ಕಾರ ಮಾಡ್ತೀನಿ, ನೆನಪಿಸ್ಕೊಳ್ತೀನಿ. ಅಂದರೆ ರಾಮನ ಆ ಭಾವ ಇದೆಯಲ್ಲ ಲಕ್ಷ್ಮಣನ ಕುರಿತಂತೆ ಭಾಳ ವಿಶಿಷ್ಟವಾಗಿರುವಂಥದ್ದು. ಲಕ್ಷ್ಮಣ ಅಷ್ಟೇ ಅಲ್ಲದೆ ರಾಮನ ಅಣ್ಣ ತಮ್ಮಂದಿರ ಬಾಂಧವ್ಯ. ಬಟ್ ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ನಾವು ಇದನ್ನು ಓದಬೇಕಾದಾಗ, ಹನುಮಾನ್ ಚಾಲೀಸ ಓದಬೇಕಾದಾಗ ಅಲ್ಲಿ ಆಂಜನೇಯನಿಗೆ ರಾಮ ಹೇಳ್ತಾನಂತೆ. ಏನು ಹೇಳ್ತಾನೆ ಅಂತಂದರೆ, ತುಮ ಮಮ ಪ್ರಿಯ ಭರತ ಹಿ ಸಮಭಾಯಿ ಅಂತ. ನೀ ನನಗೆ ಅತ್ಯಂತ ಪ್ರೀತಿಯ ತಮ್ಮ. ಯಾರ ಥರ? ಭರತನ ಥರ ಅಂತ. ರಾಮನಿಗೆ ಲಕ್ಷ್ಮಣ ಇಷ್ಟು ಹತ್ತಿರದವನಾಗಿದ್ದರು, ಲಕ್ಷ್ಮಣನಿಗೆ ರಾಮನ ಮೇಲೆ ಅಪಾರವಾದ ಪ್ರೀತಿ ಇದ್ದರು, ರಾಮನಿಗೆ ಒಂದು ತೂಕ ಜಾಸ್ತಿ ಪ್ರೀತಿ ಭರತನ ಮೇಲಿತ್ತು ಅಂತ ಹೇಳ್ತಾರೆ. ಒಬ್ಬರು ಭಾಳ ಚೆನ್ನಾಗಿ ಹೇಳ್ತಾರೆ, ಲಕ್ಷ್ಮಣನಿಗೇನಾದರೂ ರಾಮನಿಗೇನಾದರೂ 4 ಸ್ವೀಟ್ ಕೊಟ್ಟರೆ ಒಬ್ಬೊಬ್ರಿಗೆ ಒಂದೊಂದು ಕೊಡ್ತಾನಂತೆ, 3 ಕೊಟ್ಟರೆ ತನಗೆ ಬಿಟ್ಟು ಉಳಿದವರಿಗೆ ಕೊಡ್ತಾನಂತೆ, 1 ಕೊಟ್ಟರೆ ತಾನು ತಿನ್ನೋದಿಲ್ಲಂತೆ, ಭರತನಿಗೆ ತೆಗೆದುಕೊಂಡು ಹೋಗಿ ಕೊಡ್ತಾನಂತೆ. ಅಂದರೆ ರಾಮ ಲಕ್ಷ್ಮಣ, ರಾಮ ಭರತ, ರಾಮ ಶತ್ರುಘ್ನ, ಈ ಬಾಂಧವ್ಯ ಅನ್ಇಮ್ಯಾಜಿನಬಲ್ ಅಂತ ನಂಗೆ ಅನೇಕ ಬಾರಿ ಅನ್ನಿಸ್ತಾ ಇರುತ್ತೆ. ಬಟ್ ಸರ್, ಈಗ ಇನ್ನೊಂದು ಪ್ರಶ್ನೆ ಬರೋದೇನು ಗೊತ್ತಾ, ರಾಮರಾಜ್ಯ ರಾಮನ ಆದರ್ಶಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತೀವಿ, ಆದರೆ ರಾಮ ಮತ್ತು ಲಕ್ಷ್ಮಣನ ಆ ಸಂಬಂಧ ಬಾಂಧವ್ಯ ಇತರ ಸಹೋದರರಿಗೂ ಕೂಡ ಮಾರ್ಗದರ್ಶನ ಆಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅದನ್ನ ಅನುಸರಿಸ್ಕೊಂಡ್ಬಿಟ್ರೆ ಎಲ್ಲ ಸಂಬಂಧಗಳು ಗಟ್ಟಿಯಾಗಿರುತ್ತೆ ಅಂತ ಅನ್ಸಲ್ವಾ? ಖಂಡಿತವಾಗಿಯೂ ಹೌದು. ನಾವು ಸುಮ್ಮನೆ ಹೇಳೋದಾದ್ರೆ ಅಣ್ಣ ತಮ್ಮಂದಿರ ಕಿತ್ತಾಟ, 1 ಅಡಿ ಜಾಗಕ್ಕೋಸ್ಕರ ಅಣ್ಣ ತಮ್ಮಂದಿರು ಬಡದಾಡೋದನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ರಾಮ ಮತ್ತು ಭರತರು, ರಾಮ ಲಕ್ಷ್ಮಣರದ್ದು ಒಂದು ಪಾಠ ಆದರೆ ರಾಮ ಭರತರದ್ದು ಕೂಡ ಅಂಥದ್ದೇ ಅಲ್ವಾ. ರಾಮ ಭರತ ಎಂಥ ಬದುಕನ್ನು ತೋರಿಸಿಕೊಟ್ಟಂಥವ್ರು ಅಂತಂದರೆ, ಕಾಡಿಗೆ ಹೋದಂಥ ರಾಮನ ಪಾದುಕೆಗಳನ್ನು ಭರತ ತಗೊಂಡು ಬಂದು ಇಲ್ಲಿ ನಂದಿ ಗ್ರಾಮದಲ್ಲಿ ತಾನು ಉಳ್ಕೊಂಡು ಆ ರಾಮನ ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಇರಿಸಿ ತಾನು ಬದುಕುವ ರೀತಿ ಇದೆಯಲ್ಲ, ಅದು ಪರಮಾದ್ಭುತವಾಗಿರುವಂಥದ್ದು ಅಂತ. ನಾನು ಇತ್ತೀಚೆಗೆ ಒಂದು ಸುಂದರವಾಗಿರುವಂಥ ರಾಮಾಯಣದ ಕಥೆ ಒಬ್ಬರು ಹೇಳ್ತಾ ಇರೋದನ್ನು ಕೇಳ್ತಾ ಇದ್ದೆ. ಅವ್ರು ಹೇಳ್ತಾರೆ, ರಾಮ ಭರತನ ಬಾಂಧವ್ಯ ಹೆಂಗಿತ್ತು ಅಂತಂದರೆ, ರಾಮ ಕಾಡಿಗೆ ಹೋದಾಗ ವನದೇವಿ ಪ್ರತ್ಯಕ್ಷಳಾಗ್ತಾಳಂತೆ. ಪ್ರತ್ಯಕ್ಷಳಾಗಿ ಕೇಳ್ತಾಳಂತೆ, ರಾಮ ನಾನು ನಿನಗೋಸ್ಕರ ಏನು ಮಾಡಬೇಕು ಅಂತ. ತಕ್ಷಣ ರಾಮ ಹೇಳ್ತಾನಂತೆ, ಏನೂ ಮಾಡಬೇಡ, ನಾನು ಇದುವರೆಗೂ ನಡ್ಕೊಂಡು ಬಂದಿದ್ದೀನಲ್ಲ ಆ ಜಾಗದಲ್ಲಿರೋ ಮುಳ್ಳನ್ನು ತೆಗೆದುಬಿಡು ಅಂತ. ತಕ್ಷಣ ಅವಳು ಕೇಳ್ತಾಳೆ, ನೀನು ನಡೆದು ಬಂದಾಗಿದೆ, ಮುಂದಿಂದು ಮುಳ್ಳು ತೆಗಿ ಏನಿದ್ರೆ ಕೇಳ್ತಿದ್ದೆ ನಾನು, ಹಿಂದಿಂದ ಯಾಕೆ ತೆಗಿಬೇಕು ಅಂತಂದಾಗ, ಏನಿಲ್ಲ ನನ್ನನ್ನು ಹುಡ್ಕೊಂಡು ನನ್ನ ತಮ್ಮ ಬರ್ತಾನೆ, ಅವನಿಗೆ ಮುಳ್ಳು ಚುಚ್ಚಿದ್ರೆ ಭಾಳ ನೋವಾಗತ್ತೆ ಅಂತ. ವನದೇವಿ ಕೇಳ್ತಾಳೆ, ನಿನ್ನ ತಮ್ಮ ಅಷ್ಟು ವೀಕಾ, ಒಂದು ಮುಳ್ಳನ್ನು ಕೂಡ ತಾಳ್ಕೊಳ್ಳಿಕ್ಕಾಗಲ್ವಾ ಅಂತಂದರೆ, ಅವ್ನು ಮುಳ್ಳನ್ನು ತಾಳ್ಕೊಳ್ಳದೆ ಇರೋ ಅಷ್ಟು ವೀಕ್ ಏನಲ್ಲ, ಆದರೆ ಅವನಿಗೆ ಭಾಳ ಬೇಸರ ಆಗ್ಬಿಡತ್ತೆ, ನನ್ನ ಕಾರಣಕ್ಕೆ ನನ್ನ ಅಣ್ಣ ಈ ಮುಳ್ಳನ್ನೆಲ್ಲ ತುಳ್ಕೊಂಡು ಆಗ್ಬೇಕಂತಲ್ಲ ಅಂತ ಅವ್ನು ಬೇಸರ ಮಾಡ್ಕೊಳ್ತಾನೆ. ಹೀಗಾಗಿ ಅಂಥ ತಮ್ಮನಿಗೆ ತೊಂದರೆ ಆಗಬಾರ್ದು ಅನ್ನೋದು ನನ್ನ ಆಸೆ ಇರೋದು, ಅವನ ಹೃದಯಕ್ಕೆ ಭಾಳ ವೇದನೆ ಆಗಬಾರ್ದು ಅಂತ. ರಾಮ ಮತ್ತು ಭರತನ ಬಾಂಧವ್ಯ ಇದೆಯಲ್ಲ ಅಷ್ಟು ಅದ್ಭುತವಾಗಿರುವಂಥದ್ದು. ಅಗ್ನಿಗೆ ಆಹುತಿ ಆಗ್ಬಿಡ್ತೀನಿ ಅಂತೇಳಿ ತಯಾರು ಮಾಡ್ಕೊಂಡು ಕೂತಿರ್ತಾನೆ. ರಾಮ ಆಂಜನೇಯನನ್ನು ಕಳಿಸ್ಕೊಟ್ಟು ಭರತ ಅವನು ಇಲ್ಲೇ ಇರಬೇಕು ಅಂತ ಆಸೆ ಪಟ್ಟಿದ್ದಾನ, ನೋಡ್ಕೊಂಡು ಬಾ ಅಂತ ಕಳಿಸಿದಾಗ ಆಂಜನೇಯ ಬಂದು ಹೇಳ್ತಾನೆ, ಇಂಥ ತಮ್ಮನನ್ನು ಪಡೆದಿರುವಂಥ ಭಾಗ್ಯಶಾಲಿ ನೀನು, ಅವನು ಅಗ್ಗಿಷ್ಟಕ್ಕೆ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ, ಜಂಪ್ ಮಾಡಬೇಕಾದ್ರೊಳಗೆ ಅಂಥೇಳಿ. ಎಂಥ ಬಾಂಧವ್ಯ ಅವರದ್ದು ಅಂತ. ಅಂದರೆ ಈ ಬಾಂಧವ್ಯ ಇದೆಯಲ್ಲ ಬಹುಶಃ ಇವತ್ತಿನ ದಿನಗಳಲ್ಲಿ ನಮಗೆ ಆದರ್ಶವಾಗಬಲ್ಲಂಥದ್ದು. ಅಣ್ಣ ತಮ್ಮಂದಿರ ಈ ಕಿತ್ತಾಟ, ಒಬ್ಬರ ಮೇಲೊಬ್ಬರು ಏರಿ ಹೋಗುವಂಥ, ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರು ಆಗದೇ ಇರುವಂಥ ಈ ಸಂದರ್ಭಗಳಲ್ಲಿ ನಂಗನ್ಸುತ್ತೆ ರಾಮ ಭರತರು, ರಾಮ ಶತ್ರುಘ್ನರು, ರಾಮ ಲಕ್ಷ್ಮಣರು, ಇವರೆಲ್ಲರ ಈ ಬಾಂಧವ್ಯವನ್ನು ಬಹುಶಃ ಸಮಾಜ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ ನನಗೆ. ಸೊ ದೇವರ ದರ್ಶನ ಮಾಡಿಸ್ಕೊಳ್ಳೋದಕ್ಕೆ ನಾವು ಒಳಗಡೆನೆ ಬಂದಿದ್ದೀವಿ, ನಿಮಗೂ ಕೂಡ ನಾವು ಲಕ್ಷ್ಮಣನ ದರ್ಶನ ಮಾಡಿಸ್ತೀವಿ. ಹೌದು, ಮತ್ತೊಂದ್ಸಲ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದೇನು ಅಂತಂದ್ರೆ, ಇಡೀ ಜಗತ್ನಲ್ಲಿ ಲಕ್ಷ್ಮಣ ಒಬ್ಬನೇ ನಿಂತಿರುವಂತ ಏಕೈಕ ದೇವಸ್ಥಾನವನ್ನ ನೀವೀಗ ನೋಡ್ತಾ ಇದ್ದೀರಾ. ನೀವು ರಾಮನ ದರ್ಶನ ಪಡ್ಕೊಳ್ತೀರಲ್ಲ, ರಾಮನ ಮಂದಿರದಲ್ಲಾದ್ರೂ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಆನಂತರ ಸೀತೆ, ಆಂಜನೇಯ ಎಲ್ಲರೂ ಕಾಣ್ತಾರೆ. ಆದರೆ ಇದೊಂದೇ ದೇವಸ್ಥಾನದಲ್ಲಿ ಮಾತ್ರ ರಾಮನಿಲ್ಲದೆ ಲಕ್ಷ್ಮಣ ಇದ್ದಾನೆ. ಯಾಕೆ ಅಂತಂದರೆ, ರಾಮ ತ್ಯಾಗ ಮಾಡಿದ ಲಕ್ಷ್ಮಣ ಇವನು. ರಾಮ ಕಳಿಸ್ಬಿಡ್ತಾನೆ ಅವನನ್ನು, ಕೊನೆ ಅದು ಅವರ ದೇಹಾಂತ್ಯದ ಸಂದರ್ಭದಲ್ಲಿ ಕಳಿಸ್ಬಿಡ್ತಾನೆ. ಆಗ ಜಲಸಮಾಧಿಗೊಂಡಿದ್ದಾಗಿದ್ದರಿಂದ ಇದು ಬಹಳ ವಿಶಿಷ್ಟವಾಗಿರುವಂಥ ಮಂದಿರ. ನಾನು ಮತ್ತೆ ಈ ವಿಚಾರದಲ್ಲಿ ಹೇಳಬೇಕು ಅಂತಂದರೆ, ವಿಕ್ರಮಾದಿತ್ಯರು ಇಲ್ಲಿ ಅದನ್ನು ಸ್ಥಾಪಿಸಿದರು. ಈಗಿಲ್ಲೊಬ್ಬ ಮಹಂತರು ಈ ಮಂದಿರವನ್ನು ನೋಡ್ಕೊಳ್ತಾರೆ. ಅಫ್ಕೋರ್ಸ್ ಮಂದಿರ ರಿನೋವೇಟ್ ಆಗಬೇಕಾಗಿರೋದು ಇದೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಲಕ್ಷ್ಮಣ್ ಕಿಲಾ ಅಂತ ಕೂಡ ಇದೆ. ಆದರೆ ಇದು ಮಾತ್ರ ಅತ್ಯಂತ ವಿಶಿಷ್ಟವಾಗಿರುವಂಥ ಲಕ್ಷ್ಮಣ ಮಂದಿರ. ಬನ್ನಿ ಆ ಮಂದಿರಕ್ಕೆ ಹೋಗೋಣ.
ಲಕ್ಷ್ಮಣ ದೇವಾಲಯದಲ್ಲಿ ದೇವರ ದರ್ಶನ ಮಾಡಿಸ್ತಾ ಇದ್ದೀವಿ ನಾವು ನಿಮಗೆ. ಸರ್ ಹೇಳ್ದಂಗೆ ಜಗತ್ತಿನೆಲ್ಲೆಡೆ ಕೂಡ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ದೇವರನ್ನ, ಲಕ್ಷ್ಮಣ ದೇವರನ್ನ. ಸೊ ತೋರಿಸ್ತಾ ಇದ್ದೀವಿ. ಅದೇ ರೀತಿಲಿ ಅರ್ಚಕರಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್, ಓವರ್ ಟು ಯು. आपका शुभ नाम? महंत अशोक दास। कितने साल से हैं आप यहाँ? हम तो यहाँ 60 वर्ष से हो गए हमको। अच्छा, तो आपको कैसा लग रहा है कि आप लक्ष्मण जी महाराज के सेवा में हैं? कैसा लग रहा है आपको? हम तो अपने को बहुत भाग्यशाली मान रहे हैं कि पुण्य जन्म का कोई हमारा फल होगा कि सरकार श्री लक्ष्मण जी महाराज की चरण की सेवा मिला। ये हमारा सौभाग्य है। तो क्या आप इस मंदिर के थोड़ा इतिहास बता सकते हैं हमें? इस मंदिर का इतिहास ये है, ये श्री लक्ष्मण जी महाराज वही श्री लक्ष्मण जी महाराज हैं जो त्रेता युग में प्रभु श्री रामचंद्र जी से अलग हुए और जल समाधि लिए। जल समाधि लेने के बाद पाषाण में परिवर्तित होके और इसी में दबे थे। अयोध्या की खोज उज्जैन के न्यायप्रिय राजा विक्रमादित्य जो अयोध्या की खोज किए, उन्हीं को स्वप्न हुआ कि हम त्रेता युग वाले लक्ष्मण जी हैं जो जल समाधि लेने के बाद पाषाण रूप में परिवर्तित होकर यहीं दबे, हमको निकाल के विराजमान करो। वही सरकार को निकाल के उज्जैन के जो राजा विक्रमादित्य थे, सरकार को निकाल के विराजमान किए। वही विग्रह ये आज है। बहुत अच्छा, एक कहानी सुनकर तो बहुत अच्छा लग रहा है। तो मुझे ये बताइए कि आज अयोध्या में इतना बदलाव देखने के लिए मिल रहा है। पिछले 60 साल से आप यहाँ हैं, आपको कैसा लग रहा है अभी? नहीं, आज तो हमको ये लग रहा है बड़े खुशी और उत्साह का माहौल रहा है। ये वही अयोध्या हो गई जो पहले त्रेता युग में अयोध्या बताते थे अयोध्या राममय था, अब ये राममय हो गया। ये वही अयोध्या है। तो इतने लोग यहाँ आ रहे, दुनिया के सब जगहों से लोग यहाँ आ रहे, अब आपको कैसा लग रहा है? अयोध्या पहले तो एक गांव जैसा था, आजकल तो अयोध्या बहुत बड़ा नगरी बन गया है। साक्षात अयोध्या मोक्ष नगरी, मोक्षदायिनी जो बताया जा रहा था, तो आज अयोध्या वैसे ही है। तो आपको कैसा लग रहा है? बहुत अच्छा लग रहा है। ये तो सौभाग्यशाली है कि हम इतना सुंदर अयोध्या देखने को मिला है। इसके पहले तमाम लोग आए और नहीं देख पाए, हम लोग देख रहे हैं अपने नेत्रों से। ये भगवान की ही कृपा है और लक्ष्मण जी की सेवा कर रहे हैं। ये वही लक्ष्मण जी हैं, पूरे भारत में अकेला मंदिर है। और नाग पंचमी का पर्व मनाया जाता है। हमारे यहाँ का इतिहास है कि जब कोर्ट से फैसला नहीं होता है तो हमारे यहाँ फैसला होता है। झूठ का कसम खिलाया जाता है कि कौन झूठा कौन सच्चा है। अच्छा, ಮಿತ್ರರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಕೋರ್ಟ್ನಲ್ಲಿ ನ್ಯಾಯ ಸಿಗದೆ ಹೋದಾಗ ಇಲ್ಲಿ ನ್ಯಾಯ ಕೊಡುವಂಥ ವ್ಯವಸ್ಥೆ ಇರುತ್ತೆ. ಯಾರು ಸತ್ಯ ಹೇಳ್ತಾರೆ, ಯಾರು ಸುಳ್ಳು ಹೇಳ್ತಾರೆ ಅನ್ನೋದರ ಕುರಿತಂತೆ ಇಲ್ಲಿ ಆಣೆ ತಗೊಳ್ತಾರೆ ಅಂತ ಕೂಡ ಹೇಳ್ತಾರೆ. ಅವ್ರಿಗೆ ಭಾಳ ಹೆಮ್ಮೆ ಇದೆ. ಅಯೋಧ್ಯೆ ತಾನು 60 ವರ್ಷಗಳ ಕಾಲ ಇಲ್ಲಿ ಸೇವೆ ಮಾಡಿದ್ದ ಕಾರಣಕ್ಕೋಸ್ಕರ ನನಗೆ ನೋಡೋ ಭಾಗ್ಯ ಸಿಕ್ಕಿದೆ, ನಮ್ಮ ಹಿಂದಿನವರಿಗೆ ಸಿಗಲಿಲ್ಲ. ನನಗೆ ಅಯೋಧ್ಯ ನಗರಿಯನ್ನು ಈ ನಗರದ ರೂಪದಲ್ಲಿ ನೋಡುವಂಥ ಭಾಗ್ಯ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಅವರ ಸಂತೋಷ, ಅವರ ಆನಂದ ನಮಗೆ ಅರಿವಾಗುವಂಥದ್ದೇ. ಲಕ್ಷ್ಮಣನ ಎದುರಿಗೆ ಹಣೆ ಹಚ್ಚಿದ್ರೆ ಬಹುಶಃ ನಮಗೂ ಆನಂದ ಸಿಗ್ಬೋದು, ನ್ಯಾಯ ಬಹಳ ಬೇಗ ಸಿಗ್ಬೋದು ಅಂತ ನನಗನ್ಸುತ್ತೆ. ಸಂತೋಷ. ನೋಡಿದ್ರಲ್ಲ, ನೀವು ಕೂಡ ದೇವರ ದರ್ಶನ ಮಾಡಿದ್ರಿ. ಇಲ್ಲಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ನಾವು ಕೂಡ ಮಾಡಿದ್ದೀವಿ. ದೇವರ ದರ್ಶನ ಮಾಡಿಕೊಂಡು ಪುನೀತರಾಗಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನೇರ ಮಾತು, ಕಣ್ಣಲ್ಲಿ ಕಣ್ಣಿಟ್ಟು. ಇದು ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ.